ಏನಾಯ್ತು? ಅಲ್ಲ ಗೆಳೆಯ, ನೀನು ಹೋಗಿ ಜಯದೇವ್ಗೆ ಅಷ್ಟು ಬೈದು ಬಂದಿದ್ಯಾ, ಆದ್ರೂ ಬದಲಾಗಿಲ್ವಲ್ಲ ಅವನು. ಬದಲಾಗಲ್ಲ ಬಿಡು. ನೀನೇನು ತಲೆ ಕೆಡಿಸ್ಕೋಬೇಡ. ಡೈವರ್ಸ್ ಏನು ತಗೊಳ್ಳೋದ ಬೇಡ ಕಣ. ಹಂಗೆ ಮದುವೆ ಮಾಡ್ಬಿಡು. ನನಗಿರೋ ಕಾಂಟ್ಯಾಕ್ಟ್ ಇನ್ಫ್ಲೂಯೆನ್ಸ್ಗೆ ಅವನ್ನೆಲ್ಲ ಒಂದು ಲೆಕ್ಕನೇನ ಮದುವೆ ಮಾಡ್ಬಿಡು. ಏಯ್, ಇದು ಏನು ಸೈನ್ ಹಾಕ್ಲಿಲ್ವಾ? ಗೆಳೆಯ, ನಾನು ಹೇಳಿದ್ನಲ್ಲ, ಡೈವರ್ಸ್ ಅಪ್ಲೈ ಮಾಡೋದು ಬೇಡ, ಹಾಗೆ ಮದುವೆ ಮಾಡ್ಬೇಡ ಕಣ. ಅಲ್ಲ ಕಣ, ಮನುಷ್ಯನೇ ನಾವಲ್ಲೇ. ಕಂಡೋರ್ ಮನೆಗೆ ಬೆಂಕಿ ಇಟ್ಟು ಚಳಿ ಕಾಯಿಸ್ಕೊಳ್ಳೋ ಜನ್ಮ ಒಂದು. ಅವ್ ಏನಂದ ಅಂತ ಸರಿಯಾಗಿ ಹೇಳ ಹೋಗ್ಲಿ. ತುಂಬಾ ಕಷ್ಟ ಆಗುತ್ತೆ ಗೆಳೆಯ. ಅವನು ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಬೇಕು ಅಂದ್ರೆ ನಿಮ್ಮ ಅಪ್ಪನ ಸಮಾಧಿ ಇದೆಯಲ್ಲ, ಆ ಜಾಗ ಅವನ ಹೆಸರು ಬರ್ಕೊಡ್ಬೇಕಂತೆ. ನಮ್ಮಪ್ಪನ ಸಮಾಧಿ ಜಾಗ ಕೇಳದ ಹೆಂಗೂ ಕೊಡಕ್ಕಾಗತ್ತೆ? ಅಲ್ಲ, ನಿನ್ ಸೆಂಟಿಮೆಂಟ್ಗೆ ಒಂದ್ ಸ್ವಲ್ಪನೂ ಬೆಲೆನೇ ಇಲ್ವಾ? ಜನ್ಮನ ಒಂದು ಮನುಷ್ಯನ, ಅವನು ರಾಕ್ಷಸ. ಕೊಡ್ಲಿಲ್ಲ ಅಂತಂದ್ರೆ ಡೈವರ್ಸ್ ಪೇಪರ್ ಸೈನ್ ಹಾಕಲ್ವಂತೆ, ಅವಳಿಗೆ ಮದುವೆ ಆಗಕ್ ಬಿಡಲ್ವಂತೆ. ಛತ್ರಕ್ಕೆ ಬಂದು ಗಲಾಟೆ ಮಾಡ್ತೀನಿ, ಎಲ್ಲರೆದ್ರಿಗೂ ಮಾನ ಮರ್ಯಾದೆ ತೆಗಿತೀನಿ, ಅವಳು ತಲೆ ಎತ್ಕೊಂಡು ಓಡಾಡಬಾರ್ದು ಹಂಗ್ ಮಾಡ್ತೀನಿ, ಅದು ಇದು ಅಂತ ಬಾಯಿಗೆ ಬಂದಂಗ ಮಾತಾಡ್ತಾ ಕಣೋ. ಅದನ್ನ ಕೇಳಕ್ಕೆ ಸಹಾಯ ಆಯ್ತು ನನ್ಗೆ. ಹೇಳಕ್ಕಾಗಲ್ಲ ಬಿಡೋದಲ್ಲ. ಅವನು ವರ್ಸ್ಟ್ ಅಂತ ಗೊತ್ತಿತ್ತು, ಆದ್ರೆ ಈ ಲೆವೆಲ್ ವರ್ಸ್ಟ್ ಅಂತ ಗೊತ್ತಿರ್ಲಿಲ್ಲ. ಅವನೆಂತ ಕ್ರಿಮಿ ಅಂತ ಮತ್ತೆ ತೋರಿಸ್ಬಿಟ್ಟ ಕಣ. ನನಗೆ ಸೆಂಟಿಮೆಂಟು, ಭಾವನೆಗಳು, ಇದಕ್ಕೆಲ್ಲ ಜಾಗನೇ ಇಲ್ಲ ಅವನ ಲೈಫಲ್ಲಿ. ಒಟ್ಟು ಅವನಿಗೇನೋ ಅವನ ಕೆಲಸ ಆಗ್ಬೇಕು, ಪಕ್ಕ ಸ್ವಾರ್ಥಿ ಅವನು. ಅವನು ಈ ಮಟ್ಟಕ್ಕೆ ಇಳಿಬೋದು ಅಂತ ಅಂದಾಜಿತ್ತು. ಅವನು ಈ ಜನ್ಮದಲ್ಲಿ ಸರಿ ಹೋಗಲ್ಲ ಕಣ. ಬಟ್ ಇವಾಗ ಏನ್ ಮಾಡೋದು? ಇದು ಮಲ್ಲಿ ಜೀವನ ಕಣ. ನಾವು ಆ ಆಂಗಲಲ್ಲಿ ಯೋಚನೆ ಮಾಡ್ಬೇಕಲ್ವಾ? ಇಂಥ ಸಂದಿಗ್ಧ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಡ್ತೀವೋ. ಗೆಳೆಯ, ಈಗ ಅತ್ತಿಗೆ ಕೇಳಿದ್ರು ಏನಂತ ಹೇಳೋದು? ನನಗಂತೂ ಅವ್ರನ್ನ ಫೇಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಗೆಳೆಯ, ಪ್ಲೀಸ್ ನೀನೇ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡಿ. ನಾನು ಬರ್ತೀನಿ, ಸ್ವಲ್ಪ ಕೆಲಸ ಆಯ್ತು.